ವೈಪರೀತ್ಯಗಳಿಂದ ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಕಾಫಿ ಬೆಳೆಗಾರರು ಎಲ್ಲ ರೀತಿಯ ಹವಾಮಾನಕ್ಕೂ ಹೊಂದಿಕೊಳ್ಳುವ ಕಾಫಿ ತಳಿಯನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದೆ ಎಂದು ಬೆಳೆಗಾರರ ಸಂಘದ ಮೋಹನ್ ಹೇಳಿದ್ದಾರೆ. ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಹವಾಮಾನದಲ್ಲಿನ ಏರುಪೇರು ಕಾಫಿ ಉದ್ಯಮದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ನಾವು ಈ ಕ್ಲಿಷ್ಟಕರ ಸನ್ನಿವೇಶವನ್ನು ಮಟ್ಟಿ ಹೊಂದಿಕೊಂಡು ಕಾಫಿ ಉದ್ಯಮವನ್ನು ನಡೆಸಿಕೊಂಡು ಹೋಗಬೇಕಾಗಿರುವುದು ಅನಿವಾರ್ಯವಾಗಿದೆ. ಹಾಗಾಗಿ ಬದಲಾದ ಹವಾಮಾನಕ್ಕೆ ತಕ್ಕಂತೆ ನಾವುಗಳು ಸಹ ಮಾರ್ಪಾಡುಗಳನ್ನು ಮಾಡಿಕೊಂಡು ಕಾಫಿ ಕೃಷಿಯನ್ನು ಮುಂದುವರಿಸಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರ ಅಲಭ್ಯತೆಗೆ ಹಾಗೂ ಏರುಮುಖವಾಗಿರುವ ವೇತನವನ್ನು ಗಮನದಲ್ಲಿಟ್ಟುಕೊಂಡು ಕಾಫಿ ಕೃಷಿ ಯಂತ್ರೀಕರಣ ಅತ್ಯಗತ್ಯವಾಗಿದೆ. ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘವು ಬೆಳೆಗಾರರಿಗೆ ಸೂಕ್ತ ಮಾಹಿತಿಗಳನ್ನು ಈ ಹಿಂದಿನಿಂದಲೂ ಒದಗಿಸುತ್ತಾ ಬಂದಿದೆ ಎಂದರು. ಮುಂದುವರೆದು ಹವಾಮಾನದಲ್ಲಿನ ಏರುಪೇರುಗಳ ನಡುವೆಯೂ ಕಾಫಿ ಉದ್ಯಮವನ್ನು ಮುಂದುವರಿಸಲು ಬೆಳೆಗಾರರಿಗೆ ಸೂಕ್ತ ಸಲಹೆಗಳನ್ನು ಹಾಗೂ ಮಾಹಿತಿಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಬದಲಾದ ಹವಾಮಾನದಲ್ಲಿ ಕಾಫಿ ಕೃಷಿಯಲ್ಲಿ ನೀರಾವರಿ ಮತ್ತು ಪೋಷಕಾಂಶಗಳ ನಿರ್ವಹಣೆ ಹಾಗೂ ಯಂತ್ರೀಕರಣ ಅಳವಡಿಕೆಗೆ ಕುರಿತ ವಿಚಾರ ಸಂಕಿರಣವನ್ನು ಈ ತಿಂಗಳ 21ನೇ ತಾರೀಕು ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ವಿಚಾರ ಸಂಕಿರಣದಲ್ಲಿ ತಮಿಳುನಾಡಿನ ಪ್ರಗತಿಪರ ಬೆಳೆಗಾರರಾದ ಶ್ರೀ ರೇಗಿಸ್ ಗುಸ್ತಾವ್, ಕಾಫಿ ಮಂಡಳಿಯ ಸಿಐಒ ರವರಾದ ಡಾಕ್ಟರ್ ಕೆಜಿ ಜಗದೀಶ್, ಕೇಂದ್ರೀಯ ಬಾಳೆಹೊನ್ನೂರಿನ ಸಸ್ಯಶಾಸ್ತ್ರ ಸಂಶೋಧನಾ ವಿಭಾಗದ ವಿಭಾಗೀಯ ಮುಖ್ಯಸ್ಥರಾದ ಡಾಕ್ಟರ್ ಜಿನಾನಾಸ್ ದೇವಸಂ, ಬಾಳೆಹೊನ್ನೂರಿನ ಕೃಷಿ ರಸಾಯನ ಮುಖ್ಯಸ್ಥರಾದ ಡಾಕ್ಟರ್ ಪಿ ಶಿವಪ್ರಸಾದ್, ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಳೆಹೊನ್ನೂರಿನ ಸಸ್ಯಕ್ರಿಯಾಶಾಸ್ತ್ರ ಸಂಶೋಧನೆಯ ವಿಜ್ಞಾನಿಗಳಾದ ಡಾಕ್ಟರ್ ಸೋಮಶೇಖರ್ ಗೌಡ ಪಾಟೀಲ್ ಹಾಗೂ ಕೃಷಿಶಾಸ್ತ್ರ ಸಂಶೋಧನಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ರುದ್ರಗೌಡ ಸಿ ರವರು ಬೆಳೆಗಾರರಿಗೆ ಉಪಯುಕ್ತ ಮಾಹಿತಿಗಳನ್ನು ನೀಡಲಿದ್ದಾರೆ ಎಂದರು. ವಿಚಾರ ಸಂಕಿರಣದಲ್ಲಿ ಸುಮಾರು 600 ಜನ ಭಾಗವಹಿಸಲು ಅನುಕೂಲಕರವಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬೆಳೆಗಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಒಳ್ಳೆ ನುರಿತ ಕೆಲಸಗಾರರುಗಳು ಕಮ್ಮಿ ಆಗ್ತಾ ಇದ್ದಾರೆ. ಆಮೇಲೆ ಎಲ್ಲ ಯಂಗ್ಸ್ಟರ್ಸು ಹೊಸ ಬೇರೆ ಬೇರೆ ಅವಕಾಶಗಳಿರೋದ್ರಿಂದ ಎಲ್ಲರೂ ಬೇರೆ ಕಡೆ ನಗರಗಳ ಕಡೆ ಹೋಗಿದ್ದಾರೆ. ಇಲ್ಲಿ ಇರ್ತಕ್ಕಂಥವ್ರು ಕಮ್ಮಿ ಆಗಿದ್ದಾರೆ. ಈಗೇಂದ್ರೆ ವಲಸೆ ಕಾರ್ಮಿಕರುಗಳಿಂದ ನಾವು ಕೆಲಸ ಮಾಡಿಸ್ಬೇಕಾಗಿದೆ. ಆದರೆ ವಲಸೆ ಕಾರ್ಮಿಕರುಗಳಿಗೆ ಸಂಪೂರ್ಣವಾಗಿ ಇದ್ರ ಮೇಲೆ ಹಿಡಿತಾ ಇಲ್ಲ. ಇದಕ್ಕೆ ಉಪಯೋಗ ಏನು ಮಾಡಬೇಕು? ನಾವು ಆಲ್ಟರ್ನೇಟ್ ಏನು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಒಂದು ಮೆಕನೈಸೇಷನ್ ಅಂತ ಮಾಡಬೇಕು. ನಿಮಗೆ ಒಂದು ಉದಾಹರಣೆ ಕೊಡೋದಾದರೆ, ಈಗ 2 ವರ್ಷದ ಕೆಳಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಟ್ಟು ಸುಮಾರು 3 ಲಕ್ಷ ಟನ್ ಕಾಫಿ ಅಂದಾಜು ಹಿಡ್ಕೊಂಡು ಅದರಲ್ಲಿ ಒಂದು 70 ಪೈಸೆ ರೋಬಸ್ಟ, 30 ಪೈಸೆ ಅರೇಬಿಕಾ, ಇದನ್ನು ಕುಯ್ಲಿಗೆ ನಾವು ಲೆಕ್ಕ ಹಾಕಿ ನೋಡಿದಾಗ ಒಟ್ಟಿಗೆ 1,12,00,000 ಕಾರ್ಮಿಕರು ಬೇಕಾಗ್ತಾರೆ ಇಡೀ ಆಲ್ ಓವರ್ ಇಂಡಿಯಾ. ಮತ್ತು 698 ಕೋಟಿ ರೂಪಾಯಿಗಳಷ್ಟು ನಾವು ಅದಕ್ಕೆ ಪೇಮೆಂಟ್ ಮಾಡಬೇಕು. ಇವತ್ತಿಗೆ ಲೆಕ್ಕ ಹಾಕಿದ್ರೆ ಅದಕ್ಕೆ ಆಲ್ಮೋಸ್ಟ್ 30% ಆ್ಯಡ್ ಆಗಿದೆ. 3.5 ಲಕ್ಷ ಟನ್ ತಗೊಂಡ್ರೆ ಹೆಚ್ಚು ಕಮ್ಮಿ 1,200 ಕೋಟಿ ರೂಪಾಯಿಗಳಷ್ಟು ನಾವು ಬರೀ ಕೊಯ್ಲಿಗೆ ಮಾಡ್ತಾಯಿದ್ದೆ. ಅಂದರೆ ಒಟ್ಟು ನಿವ್ವಳ ಏನು ಕಂಪ್ಲೀಟ್ ಆದಾಯ ಇದೆ, ನಿವ್ವಳ ಒಟ್ಟು ಆದಾಯದಲ್ಲಿ 10% ಮೇಲೆ ಕೊಯ್ಲಿಗೆ ಹೋಗ್ತಾಯಿದೆ. ಸೊ ಇದಕ್ಕೆ ಆಲ್ಟರ್ನೇಟ್ ನಾವು ಮಾಡಲೇಬೇಕಾಗ್ತದೆ. ಯಾಕೆಂದರೆ ನಾವು ಬೇರೆ ದೇಶದ ಜೊತೆ ಸೆಣಸಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಬ್ರೆಜಿಲ್ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಅವರದೆಲ್ಲ ಏನು ಅಂತ ಹೇಳಿದ್ರೆ ಅವರಲ್ಲಿ ಮೆಕನೈಸೇಷನ್ ತುಂಬ ಆಗೋಗಿದೆ. ಅವರ ಕಲ್ಟಿವೇಷನ್ ಕಾಸ್ಟ್ ಕಮ್ಮಿ ಆಗ್ತಾಯಿದೆ. ಹಾಗಾಗಿ ಅವರು ಕಾಫಿನ ಕಮ್ಮಿ ರೇಟ್ನಲ್ಲಿ ಕೊಡೋಕ್ಕೆ ಅನುಕೂಲ ಆಗ್ತದೆ. ಮತ್ತು ನಮಗೆ ಈ ಅಲಭ್ಯತೆಯಿಂದಾಗಿ ಕಾಫಿ ಉದ್ಯಮನೇ ಒಂದು ಸಂಕಷ್ಟಕ್ಕೆ ಸಿಕ್ಕೋಗ್ಬಿಡ್ತದೆ. ಇದು ನಾವು ಇವತ್ತಿನ ನಾವು ಸರಿ ಮಾಡ್ಕೊಂಡು ಒಂದು ಯಾಂತ್ರೀಕರಣ ಮಾಡ್ಕೊಳ್ಳದೆ ಹೋದರೆ ಅದು ಸ್ವಲ್ಪ ತೊಂದರೆ ಆಗ್ತದೆ. ಹೀಗಾಗಿ ತಮಿಳುನಾಡಲ್ಲಿ ಪಟ್ಟಿಯಿಂದ ಮೇಲ್ಗಡೆ ಲೋವರ್ ಪಂಡೀಸಲ್ಲಿ ರೇಗಿಸ್ ಗುಸ್ತಾವ್ ಅಂತೇಳಿ ಅವರು ಸಂಪೂರ್ಣವಾಗಿ 100 ಎಕರೆ ತೋಟನ ಮೆಕನೈಸ್ ಮಾಡಿದ್ದಾರೆ. ಅವರು ಆ ಮೆಕನೈಸೇಷನ್ ಬಗ್ಗೆ ಹೇಗೆ ಮಾಡಬೇಕು ಅಂತೇಳಿ ಅವರು ಸ್ವಂತ ಅನುಭವ ಮಾಡಿ ತಿಳ್ಕೊಂಡಿರ್ತಕ್ಕಂಥವ್ರು. ಅವರನ್ನು ಕೂಡ ಈ ಒಂದು ಸೆಮಿನಾರ್ನ ಅಡ್ರೆಸ್ ಮಾಡ್ತಾರೆ. ಒಟ್ಟು ನಮಗೇನು ಅಂತ ಹೇಳಿದ್ರೆ ಕಾಫಿ ಉದ್ಯಮಕ್ಕೆ ಮುಂದೆ ಒಂದು ಸುಲಲಿತವಾಗಿ ಕೆಲಸಗಳು ನಡ್ಕೊಂಡು ಹೋಗ್ಬೇಕು. ಈ ಏನು ನಮ್ಮದು ಕಾಫಿ ಬೆಳೆಯೋದು ಪ್ರದೇಶಗಳಿದ್ದಾವೆ, ಹಾಸನ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಕೊಡಗು ಡಿಸ್ಟಿಕ್, ಇದು ಬಹಳ ಕಾಲದಿಂದ ಈ ಸ್ಥಳೀಯವಾಗಿ ಸಾಕಷ್ಟು ಉದ್ಯೋಗ ಕೊಡ್ತಾ ಇರ್ತಕ್ಕಂಥದ್ದು, ಸಾಕಷ್ಟು ರೆವಿನ್ಯೂ ಜನರೇಟ್ ಮಾಡ್ತಾ ಇರ್ತಕ್ಕಂಥ ಒಂದು ಉದ್ಯಮ. ಇದನ್ನು ಮುಂದಕ್ಕೆ ತಗೊಂಡು ಹೋಗೋ ಉದ್ದೇಶದಿಂದ ಇದನ್ನೆಲ್ಲನೂ ನಮ್ಮ ಜಿಲ್ಲಾ ಬೆಳೆಗಾರರ ಸಂಘದಿಂದ ಮಾಡ್ತಾಯಿದ್ದೀವಿ.
ಬೆಳೆಗಾರರ ಸಂಘದ ಗೌರವ ಕಾರ್ಯದರ್ಶಿ ಕೌಡಲಿ ಲೋಹಿತ್ ಮಾತನಾಡಿ 10ನೇ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ಅಕ್ಟೋಬರ್ 1ರಂದು ಸಾಂಸ್ಕೃತಿಕ ನಗರಿ ಮೈಸೂರು ಅರಮನೆಯ ಆವರಣದ ಉತ್ತರ ಬಲರಾಮ ದ್ವಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾಫಿ ಉದ್ಯಮದಲ್ಲಿನ ಕುಂದುಕೊರತೆಗಳನ್ನು ಸಮಾಜಕ್ಕೆ ತಿಳಿಸಿ ಕಾಫಿಯ ಆಂತರಿಕ ಬಳಕೆಯನ್ನು ಹೆಚ್ಚಿಸುವ ಸದುದ್ದೇಶ ಹೊಂದಿದೆ. ಇದರ ಜೊತೆಯಲ್ಲಿ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರಿಗೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಪರಿಶುದ್ಧ ಕಾಫಿಯನ್ನು ವಿತರಿಸಲಾಗುವುದು. ಕಾಫಿ ಬೆಳೆಯುವ ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ಬೆಳೆಗಾರರು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಕಾಫಿ ವೈಶಿಷ್ಟ್ಯತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯಗೊಳಿಸುವ ಧೈರ್ಯ ಹೊಂದಿದೆ ಎಂದರು. ಈ ಕಾರ್ಯಕ್ರಮವನ್ನು ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಉದ್ಘಾಟಿಸಲಿದ್ದಾರೆ ಹಾಗೂ ಜೆಎಸ್ಎಸ್ ಮಹಾಸಂಸ್ಥಾನ ಮಠದ ಮಠಾಧೀಶರಾದ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು, ಆದಿಚುಂಚನಗಿರಿ ಮಠದ ಕಾರ್ಯದರ್ಶಿಗಳಾದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಸನ್ಮಾನ್ಯ ಎಚ್.ಡಿ. ದೇವೇಗೌಡರನ್ನು ಮಾನ್ಯ ಮಾಜಿ ಪ್ರಧಾನಿಗಳು ಗೌರವ ಉಪಸ್ಥಿತರಿರಲಿದ್ದಾರೆ ಹಾಗೂ ಸಮಾರಂಭದ ಅಧ್ಯಕ್ಷತೆಯನ್ನು ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಭಾದ ಅಧ್ಯಕ್ಷರಾದ ಶ್ರೀ ಎ. ಪರಮೇಶ್ವರ್ ಅವರು ವಹಿಸಲಿದ್ದಾರೆ. ಹಾಸನ, ಕೊಡಗು ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳ ಸಂಸದರುಗಳು, ಶಾಸಕರುಗಳು ಮತ್ತು ಕಾಫಿ ಮಂಡಳಿಯ ಅಧ್ಯಕ್ಷರು, ಸಿಐಒರವರು, ಸದಸ್ಯರುಗಳು, ಕೆಜಿಎಸ್ನ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಟಿ. ಮೋಹನ್ ಕುಮಾರ್ ಅವರು, ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರ್ಗಳು, ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಏನಿದೆ ಕಾಫಿಯಿಂದ ಆರೋಗ್ಯ ಎಷ್ಟು ವೃದ್ಧಿ ಆಗುತ್ತೆ ಅನ್ನೋದಕ್ಕೆ ತಿಳಿಸ್ಕೊಡ್ಬೇಕು ಅಂತೇಳಿ ಮೈಸೂರು ಜಿಲ್ಲೆಯ ಅರಮನೆಯಲ್ಲಿ ಕೇಳಿದ್ದಕ್ಕೆ ನಮ್ಮ ಎಂಪಿಯವರು ಕೂಡ ಸಮ್ಮತಿಯನ್ನು ಕೊಟ್ಟು ಅಲ್ಲಿ ಮಾಡಲಿಕ್ಕೆ ಹೊರಟಿದ್ದೀವಿ. ದಯವಿಟ್ಟು ಎಲ್ಲರೂ ಮಾಧ್ಯಮ ಸ್ನೇಹಿತರೆಲ್ಲರೂ ಕೂಡ ಕಾಫಿ ದಿನಾಚರಣೆಗೂ ಕೂಡ ಬರಬೇಕು, ಇದನ್ನು ಸುದ್ದಿಯನ್ನು ಮಾಡಬೇಕು. ಅದ್ರ ಜೊತೆಗೆ ಮೈಸೂರಿನಲ್ಲಿ ಈಗಾಗಲೇ ಹೋಟೆಲ್ಗಳಿದ್ದಾವೆ, ಅಲ್ಲಿ ಕಪ್ ಟೆಸ್ಟಿಂಗ್ ಕೂಡ ಮಾಡ್ತಾ ಇದ್ದೀವಿ. ಯಾರು ಅತ್ಯುತ್ತಮವಾಗಿ ಕಾಫಿ ಮಾಡ್ತಾರೆ ಅಂತ ನಾವು ಪ್ರತಿ ವರ್ಷವೂ ಕೂಡ ಉತ್ತಮ ಕಾಫಿ ಮಾಡೋದಕ್ಕೆ ಪ್ರಶಸ್ತಿಯನ್ನು ಹಾಸನ ಪ್ಲಾಂಟರ್ಸ್ನಿಂದ ಕೊಡ್ತೀವಿ. ಅದನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು 15ರಿಂದ 20,000 ಕಪ್ಪು ಫ್ರೀ ಕಾಫಿಯನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ನಮ್ಮ ಜೊತೆಗೆ ಕಾಫಿ ಮಂಡಳಿಯವರು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಉತ್ತಮವಾದ ಕಾಫಿಯನ್ನು ನಾವು ಫ್ರೀಯಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಕಾಫಿ ಟೇಸ್ಟ್ ಇರ್ಬೋದು, ಕಾಫಿಯಿಂದ ಆರೋಗ್ಯದ ಗುಣಲಕ್ಷಣಗಳನ್ನ ತಂದು ಎಲ್ಲರೂ ಕೂಡ ಅತಿ ಹೆಚ್ಚು ಕಾಫಿಯನ್ನು ಬಳಸ್ತೀವಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮುಂದೆ ಈಗಾಗಲೇ ಸೆಮಿನಾರ್ ಬಗ್ಗೆ ನಮ್ಮ ವಿಚಾರ ಸಂಕಿರಣದ ಅಧ್ಯಕ್ಷರಾದಂಥ ಮೋಹನ್ ಕುಮಾರ್ ಅವರು ಹೇಳಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರಾದಂಥ ಪರಮೇಶ್ವರ್ ಇದ್ದಾರೆ, ನಮ್ಮ ಖಜಾಂಚಿಯಾದಂಥ ಸಚಿನ್ ಅವರಿದ್ದಾರೆ, ನಮ್ಮ PRF ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಖಡ್ಗೆ ಇದ್ದಾರೆ. ನಾವು ಹಾಸನ ಪ್ಲಾಂಟರ್ಸ್ ಸಂಘದಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಈಗಾಗಲೇ ಸೆಮಿನಾರ್ ಇಟ್ಕೊಂಡಿದ್ದು ಗುರುಗೌಡ ಪ್ರಧಾನಮಂತ್ರಿ ನಡೆಯುತ್ತೆ. ವಿಶೇಷವಾಗಿ ಈ ಸೆಮಿನಾರ್ಗೆ ನಮ್ಮ ಕಾಫಿ ಮಂಡಳಿ CEO ಅವರು ನಮಗೆ ವೆಬಿನಾರ್ ಮೂಲಕ ಅವತ್ತು ಅರ್ಧ ಗಂಟೆ 2047 ಅಂತೇಳಿ ಅವರೊಂದು ವಿಷನ್ ಇಟ್ಕೊಂಡಿದ್ದಾರೆ. 2047ಗೆ ನಾವು ಕಾಫಿನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ. ಹಾಗಾಗಿ ಈಗಾಗಲೇ ಸ್ಟ್ರೈಕ್ ಹೋಲ್ಡರ್ ಮೀಟಿಂಗ್ ಕೂಡ ಕಮಿಟಿಗಳನ್ನ ಮಾಡಿ ತುಂಬ ಇಂಟ್ರೆಸ್ಟ್ ಆಗಿದ್ದಾರೆ. ಅವ್ರಿಗೆ ಹರಿಯಾಣ ಎಲೆಕ್ಷನ್ ಚಾರ್ಜ್ ಹಾಕಿದ್ದಾರೆ. ಹಾಗಾಗಿ ಅವತ್ತು ವಿಡಿಯೋ ಕಾನ್ಫರೆನ್ಸಲ್ಲಿ 20 ನಿಮಿಷ ನಮ್ಮ ಜೊತೆ ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಮಾಧ್ಯಮ ಸ್ನೇಹಿತರಿಂದ ಬರಬೇಕು. ನಾವು ಈ ಒಂದು ಕಾರ್ಯಕ್ರಮಕ್ಕೆ 500 rupees ಟಿಕೆಟ್ ಚಾರ್ಜ್ ಮಾಡಿದ್ವಿ. ಇದರ ಉದ್ದೇಶ ಏನಪ್ಪ ಅಂದರೆ, ಒಂದು ಟಿಕೆಟ್ಗೆ ಒಂದು ಮಣ್ಣು ಸ್ಯಾಂಪಲನ್ನು ಫ್ರೀ ಮಾಡಿಕೊಡ್ತೀವಿ. pH ಮತ್ತು NPKನ ಒಂದು ಫ್ರೀಯಾಗಿ ಸ್ಯಾಂಪಲ್ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಕಾಫಿ ಮತ್ತು ಊಟದ ವ್ಯವಸ್ಥೆ ಇರುತ್ತೆ. ನಮಗೆ ದುಡ್ಡು ತಗೊಂಡು ಮಾಡೋ ಉದ್ದೇಶ ಅಂದರೆ, ಈಗ ಏನಾಗಿದೆ ಅಂದರೆ ಯಾರೂ ಕೂಡ ಮಣ್ಣನ್ನು ಪರೀಕ್ಷೆ ಮಾಡಿಸ್ತಾ ಇಲ್ಲ. ಈಗ ನಾವು ಯಾಕೆ ಬಾಡಿ ಚೆಕಪ್ ಮಾಡ್ತೀವಿ, ಮಣ್ಣಿಗೂ ಕೂಡ ನಾವು ಪರೀಕ್ಷೆ ಮಾಡಿದಾಗ ಮಾತ್ರ ಆ ಮಣ್ಣಿಗೆ ಗೊಬ್ಬರ ಹಾಕಬೇಕು ಬೇಡ ಅನ್ನೋದು ಗೊತ್ತಾಗುತ್ತೆ. ನಮ್ಮಲ್ಲೇ ಈ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು, ಹಾಗೆ ಪಬ್ಲಿಷ್ ಮಾಡಬೇಕು ಅಂತ ಈ ಮೂಲಕ. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಪದಾಧಿಕಾರಿಗಳಾದ ಕೃಷ್ಣಮೂರ್ತಿ ಖಂಡಿಗೆ, ಸಚಿನ್ ಇದ್ದರು. MB ಉಮೇಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.